ಟೀಮ್ ಇಂಡಿಯಾದಲ್ಲಿ ಏನೂ ಸರಿಯಾಗಿಲ್ಲ, ಸಿಲೆಕ್ಷನ್ ಪ್ರಾಸೆಸ್ ಸರಿಯಾಗಿಲ್ಲ ಎಂಬುವಂತಹ ಕೂಗುಗಳು, ಟ್ರಾಲ್ಗಳು, ಮೀಮ್ಗಳು ಬರುತ್ತಿರುವಂತಹ ಸಮಯದಲ್ಲಿ ಇದನ್ನು ಅರಿತುಕೊಂಡಿರುವಂತಹ BCCI ಅಥವಾ ಸೆಲೆಕ್ಷನ್ ಕಮಿಟಿ ಈಗ ಬಹು ನಿರೀಕ್ಷಿತ 2026ರ T20 ವರ್ಲ್ಡ್ ಕಪ್ ಸ್ಕ್ವಾಡನ್ನು ಅನೌನ್ಸ್ ಮಾಡಿದೆ. ಆ ಸರಿಯಾಗಿಲ್ಲ ಕೂಗುಗಳನ್ನು ಗಮನಕ್ಕೆ ತೆಗೆದುಕೊಂಡು ಸರಿ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯಾಕಂತಂದರೆ ಸ್ಕ್ವಾಡ್ ನೋಡಿದಾಗ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಉಂಟು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗಿಲ್ ಔಟ್. T20 ಸ್ಕ್ವಾಡಿನ ನಮ್ಮ ಒಂದು ತಂಡದ ವೈಸ್ ಕ್ಯಾಪ್ಟನ್ ಗಿಲ್ ಅವರನ್ನು ಕಿತ್ತೊಗೆದಿದ್ದಾರೆ. ಅದರ ಜೊತೆಗೆ ಜಿತೇಶ್ ಶರ್ಮಾ ಅವರನ್ನು ಕೂಡ ಈ ಒಂದು 15 ಮೆಂಬರ್ಸ್ ಏನು ಸ್ಕ್ವಾಡ್ ಇದೆ ಅದರಲ್ಲಿ ಕೈ ಬಿಡಲಾಗಿದೆ. ಕೆಲವೊಂದ್ಸಲ ಬೇಜಾರಾಗ್ತದೆ ಯಾಕೆ ಗೀಕೆ ಪೂಕೆ ಅಂತ. ಬಟ್ ಒಂದು ರೋಲ್ಸ್ ಎಲ್ಲ ನೋಡಿದಾಗ ಈ ಟೀಮ್ ಬಗ್ಗೆ ನನಗೆ ಪೂರ್ತಿ ಖುಷಿ ಇದೆ. ಯಾಕಂತಂದರೆ ನೋಡಿ, ಗಿಲ್ ಅವರು ಫಾರ್ಮಲ್ಲೇ ಇರಲಿಲ್ಲ. ಅವರನ್ನು ಏನೋ ಒಂದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡುವಂತಹ ಒಂದು ಗೋಜಿಗೆ ಹೋಗಿ ಅನಗತ್ಯವಾಗಿ ಅವರನ್ನು ತುರುಕಿಸಿ ಪ್ಲೇಯಿಂಗ್ 11ಅಲ್ಲಿ ಸ್ಯಾಮ್ಸನ್ ಅವರ ಒಂದು ಆ್ಯಕ್ಚುಯಲ್ ಪೊಸಿಷನ್ ಏನಿದೆ, ಬ್ಯಾಟಿಂಗ್ ಪೊಸಿಷನ್, ಅದರಿಂದ ಸುಮ್ಮನೆ ಕೆಳಗಡೆ ಆಡಿಸಿ ಮಿಡ್ಲ್ ಆರ್ಡ್ರಲ್ಲೆಲ್ಲ ಆಡಿಸುವಂಥ ಪ್ರಯತ್ನಕ್ಕೆ ಮುಂದಾದರು. ಟೀಮ್ ಕಾಂಬಿನೇಷನ್ ಉಲ್ಟಂ ಪಲ್ಟಾಯಿತು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಗಿಲ್ ಅವರ ಫಾರ್ಮೇ ಇರಲಿಲ್ಲ. T20 ಅಂತ ಬಂದಾಗ ಈಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಯರ್, ಅದರಲ್ಲಿ ಡೌಟ್ ಇಲ್ಲ. ಬಟ್ T20ಗೆ ಅದು T20 ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅವರಕ್ಕಿಂತ ಚೆಂದ ಆಡುವಂತಹ ಆಟಗಾರರು ಭಾರತ ತಂಡದಲ್ಲಿ ಇದ್ದಾರೆ. ಅದನ್ನು ಗಮನ ಇಟ್ಟುಕೊಂಡು ಈಗ ಒಂದು ಫೈನಲ್ ಏನು ಪ್ಲೇಯಿಂಗ್ 15 ಮಾಡಿದಾಗ ಗಿಲ್ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಗಿಲ್ ಅವರಿಗೆ ಶಾಕ್ ಆಗಿರ್ಬೋದು, ನಾನು ವೈಸ್ ಕ್ಯಾಪ್ಟನ್ ನನ್ನನ್ನು ತೆಗೆದಾಕಿದ್ರ ಅಂತ. ಬಟ್ ಫಾರ್ಮ್ ಇರಲಿಲ್ಲ. ನಮ್ಮ ಕ್ಯಾಪ್ಟನ್ ಇದು ಫಾರ್ಮ್ ಇತ್ತಾ ಅಂತ ನೀವು ಕೇಳ್ಬೋದು. 2025 ನಮ್ಮ T20 ಕ್ಯಾಪ್ಟನ್ ಏನು ಸೂರ್ಯಕುಮಾರ್ ಯಾದವ್ ಅವರ ಪ್ರೆಸೆಂಟ್ ಫಾರ್ಮ್ ನೋಡಿದಾಗ 2025ರದು ಹೋಪ್ಲೆಸ್ ಆಗೇ ಇದೆ. ಬಟ್ ಅವ ಎಂಥ ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್ ಅಂತ ಒಂದು ಸುಮಾರು ಪ್ರೂವ್ ಮಾಡಿರೋದ್ರಿಂದಾಗಿ ಅವರ ಮೇಲೆ ಒಂದು ನಂಬಿಕೆ ಇಟ್ಟು, ಇಲ್ಲ ಮರ್ರೆ 2026ರ ವರ್ಲ್ಡ್ ಕಪ್ಗೆ ನೀನೇ ನಾಯಕ, ನಿಮ್ಮ ಮೇಲೆ ನಂಬಿಕೆ ಉಂಟು ಅಂತ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದೆ ಅಂತ ಅಂದ್ಕೊಳ್ತೇನೆ. ಒಂದು ನೋಟೇಬಲ್ ಇನ್ಕ್ಲೂಷನ್ ಯಾರು ಅಂತಂದರೆ, ಏನು ರಿಂಕು ಸಿಂಗ್ ಅವ್ರನ್ನ ಕೈ ಬಿಟ್ಟಿದ್ರಲ್ಲ, ಈ ಸೌತ್ ಆಫ್ರಿಕಾ T20 ಸೀರೀಸ್ಗೆ ಕೈ ಬಿಟ್ಟಿದ್ರು, ಅವರನ್ನು ವಾಪಸ್ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆಯೇ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟ, ಎಸ್ಪೆಷಲಿ ಫೈನಲಲ್ಲಿ ಶತಕ ಹೊಡೆದಂತಹ ಇಶಾನ್ ಕಿಶನ್ ಅವರನ್ನು ಇಲ್ಲ, ನಾವು ಡೊಮೆಸ್ಟಿಕ್ ಕ್ರಿಕೆಟನ್ನು ಕೂಲಂಕುಷವಾಗಿ ನಾವು ಪರಿಶೀಲಿಸ್ತಾ ಇದ್ದೇವೆ, ಬರೀ IPL ಮಾತ್ರ ಅಲ್ಲ. ಇದರ ಬಗ್ಗೆ ಸಹ ಒಂದಿಷ್ಟು ಕಂಪ್ಲೇಂಟ್ ಎಲ್ಲ ಇತ್ತಲ್ಲ, ಅದಕ್ಕೆ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಯಾರು ಚೆಂದ ಆಡ್ತಿದ್ದಾರೆ ಅಂತೆಲ್ಲ ನೋಡಿಕೊಂಡು ಡೊಮೆಸ್ಟಿಕ್ ಕ್ರಿಕೆಟಿಂದ ಇಶಾನ್ ಕಿಶನ್ ಅವರನ್ನು ಈಗ ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಬ್ಯಾಕಪ್ ಓಪನರ್ ಆ್ಯಂಡ್ ಬ್ಯಾಕಪ್ ವಿಕೆಟ್ ಕೀಪರ್ ಥರ ಅವ್ರು ಇರ್ತಾರೆ ಅಂತ ನನಗನ್ನಿಸ್ತಾ ಉಂಟು. ಡೈರೆಕ್ಟಾಗಿ ಪಟ್ಟಂತ ಪ್ಲೇಯಿಂಗ್ 11 ಈ ಥರ ಇರ್ಬೋದು ಅಂತ ನನ್ನ ಒಂದು ಪ್ಲೇಯಿಂಗ್ 11 ನೋಡಿ. ಡೆಫಿನೆಟ್ಲಿ ಅಭಿಷೇಕ್ ಶರ್ಮಾ ಸಾಲಿಡ್ ಪ್ಲೇಯರ್, ಆ್ಯಂಡ್ ಅವರಿಗೆ ಓಪನರ್ ಆಗಿ ಸ್ಯಾಮ್ಸನ್ ಅವರು ಅಂದರೆ ಆ ಒಂದು ಓಪನಿಂಗ್ ಕಾಂಬಿನೇಷನ್ ಕ್ಲಿಕ್ ಆಗಿತ್ತು. ಈಗ ಗಿಲ್ ಅವ್ರನ್ನ ತೆಗೆದುಕೊಳ್ಳುವಂಥ ಪ್ಲೇಯಿಂಗ್ 11ಅಲ್ಲಿ ಆಡಿಸುವಂತಹ ಒಂದು ಗೋಜಿಗೆ ಹೋಗಿ ಸ್ಯಾಮ್ಸನ್ ಅವ್ರನ್ನ ಮಿಡ್ಲ್ ಆರ್ಡ್ರಲ್ಲಿ ಆಡಿಸಿ, ಅದು ಅವರ ಏನು ಆ್ಯಕ್ಚುಯಲ್ ಬ್ಯಾಟಿಂಗ್ ಪೊಸಿಷನ್ ಅಲ್ಲ. ಅವರಿಗೆ ಕರೆಕ್ಟಾಗಿ ಅಲ್ಲಿ ಚಾನ್ಸ್ ಕೂಡ ಸಿಕ್ಕಿರಲಿಲ್ಲ. ಕೊನೆಗೆ ಪ್ಲೇಯಿಂಗ್ 11ಅಲ್ಲಿ ಕೈ ಬಿಟ್ಟಿದ್ರು, ಸೀರೀಸಲ್ಲೆಲ್ಲ ಕೈ ಬಿಟ್ಟಿದ್ರು ಅಂತ ಕಾಣ್ತದೆ. ಸೊ ಆ್ಯಂಡ್ ನನಗೆ ಖುಷಿಯಾಗಿದ್ದೇನು ಅಂತಂದರೆ, ಲಾಸ್ಟ್ T20 ಏನಿತ್ತು, 5th T20 ಸೌತ್ ಆಫ್ರಿಕಾದ ವಿರುದ್ಧ, 4th T20 ಆಗಲೇ ಇಲ್ಲ ಬಿಕಾಸ್ ಆಫ್ ಫಾಗ್. ಆ ಒಂದು 5th T20ಲಿ 37 ರನ್ ಹೊಡೆದದು, ಅದು ತುಂಬ ಕ್ರೂಷಿಯಲ್ ಆಯಿತು ಅಂತ ಅಂದ್ಕೊಳ್ತೇನೆ ಸ್ಯಾಮ್ಸನ್ನಿಗೆ. ಎಲ್ಲಿಯಾದರೂ ಆ ಮ್ಯಾಚಲ್ಲಿ ಫಸ್ಟ್ ಬಾಲ್ ಡಕ್ಔಟ್ ಆಗಿದ್ದಿದ್ರೆ ಸ್ಯಾಮ್ಸನ್ ಅವ್ರನ್ನೇ ಕೈ ಬಿಡ್ತಿದ್ರೆ ಏನೋ. ಸೊ ಅವರು 37 ರನ್ ಹೊಡೆದ್ರು, ಅದೊಂದು ತುಂಬ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಗಿತ್ತು. ಅವ್ರನ್ನ ಸಿಲೆಕ್ಟ್ ಮಾಡಿದ್ದಾರೆ. ಸೊ ಅವರು ಓಪನರ್ ಆಗಿರ್ತಾರೆ ಅಭಿಷೇಕ್ ಶರ್ಮಾ ಅವ್ರ ಜೊತೆ. ಅದಾದಮೇಲೆ ದಯವಿಟ್ಟು ಸೂರ್ಯಕುಮಾರ್ ಯಾದವ್ ಅವರು ನಂಬರ್ 3ಯಲ್ಲಿ ಆಡಬೇಕು. ಬ್ಯಾಟಿಂಗ್ ಆರ್ಡರ್ ಸುಮ್ಮನೆ ಒಟರಾಶಿ ಚೇಂಜ್ ಮಾಡ್ತಿದ್ದಾರೆ ಇತ್ತೀಚೆಗೆಲ್ಲ, ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ, ನಂಗೆ ಗೊತ್ತಿಲ್ಲ. ಬಟ್ ನಂಬರ್ 3ಯಲ್ಲಿ ಸೂರ್ಯಕುಮಾರ್ ಯಾದವ್, ಅದಾದಮೇಲೆ ತಿಲಕ್ ವರ್ಮಾ, ಅದಾದಮೇಲೆ ಟ್ರೂ ಆಲ್ರೌಂಡರ್ ಕ್ಲಚ್ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ, ಅದಾದಮೇಲೆ ಶಿವಮ್ ದೂಬೆ ಹಾಗೂ ರಿಂಕು ಸಿಂಗ್ ನಡುವೆ ಕಾಂಪಿಟೇಷನ್ ಇರಬಹುದು. ಇಬ್ಬರು ಕೂಡ ಪ್ಲೇಯಿಂಗ್ 11ಅಲ್ಲಿ ಆಡ್ಲಿಕ್ಕೆ ಆಗೋದಿಲ್ಲ, ಇಬ್ಬರಲ್ಲಿ ಒಬ್ಬರು ಇರ್ತಾರೆ. ಅದಾದಮೇಲೆ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ನೋಡಿ, ಅಕ್ಷರ್ ಪಟೇಲ್ ಅವ್ರನ್ನ ಆಲ್ ಆಫ್ ಅ ಸಡನ್ ಒಂದ್ಸಲ ವೈಸ್ ಕ್ಯಾಪ್ಟನ್ ಮಾಡಿದ್ರು T20ದು. ಅದಾದಮೇಲೆ ಒಂದು ಸೀರೀಸ್ ಏನೋ ಆದಮೇಲೆ ಸಡನ್ನಾಗಿ ಗಿಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದರು. ಪ್ಲೇಯಿಂಗ್ 11ಅಲ್ಲಿ ಅಕ್ಷರ್ ಪಟೇಲ್ ಅವರು ಇರ್ತಾಯಿದ್ರು. ಸಡನ್ಲಿ ಏನು T20 ಸೀರೀಸ್ ಸೌತ್ ಆಫ್ರಿಕಾ ವಿರುದ್ಧ T20 ಸೀರೀಸ್ಗೆ ಅಕ್ಷರ್ ಪಟೇಲ್ ಅವ್ರನ್ನ ತೆಗೆದು ಬಿಸಾಕಿದ್ರು. ಸೊ ಈ ಥರದ ಸುಮಾರು ಮಿಸ್ಟೇಕ್ ಆಗಿತ್ತು. ಈಗ ವಾಪಸ್ ತಂಡಕ್ಕೆ ಬಂದಿದ್ದಾರೆ, ಆ್ಯಸ್ ಅ ವೈಸ್ ಕ್ಯಾಪ್ಟನ್ ಬಂದಿದ್ದಾರೆ ಅಕ್ಷರ್ ಪಟೇಲ್ ಅವರು. ಸೊ
ಒಳ್ಳೆಯ ಒಂದು ವಿಷಯ. ಆ್ಯಂಡ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಉಂಟಪ್ಪ. ಒಂದು ಟ್ರೂ ಆಲ್ರೌಂಡರ್, ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಟ್ರೂ ಆಲ್ರೌಂಡರ್ ನಾವು ಹೇಳ್ತೇವೆ, ಹಾಗೆ ಅಕ್ಷರ್ ಪಟೇಲ್ ಅವರು ಕೂಡ ಆಲ್ರೌಂಡರೇ. ಅದಾದಮೇಲೆ ಇಬ್ಬರು ಮೇನ್ ಸ್ಪಿನ್ನರ್ಸ್ ಕುಲ್ದೀಪ್ ಯಾದವ್ ಹಾಗೂ ವರುಣ್ ಚಕ್ರವರ್ತಿ ಅವರು. ಅದಾದಮೇಲೆ 2 ಫಾಸ್ಟ್ ಬೌಲರ್ಸ್ ಜಸ್ಪ್ರೀತ್ ಬುಮ್ರಾ ಹಾಗೂ ಹರ್ಷದೀಪ್ ಸಿಂಗ್, ಇವರಿಬ್ಬರು ಫಾಸ್ಟ್ ಬೌಲರ್ಸ್. 3ನೇ ಫಾಸ್ಟ್ ಬೌಲರ್ ಆಗಿ ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ, ಹಾಗೆ 3ನೇ ಸ್ಪಿನ್ನರ್ ಆಗಿ ಅಕ್ಷರ್ ಪಟೇಲ್ ಅವರಿದ್ದಾರೆ. ಸೊ ಆಲ್ರೆಡಿ ನಮಗೆ 1, 2, 3, 4, 5, 6 ಬೌಲಿಂಗ್ ಆಪ್ಷನ್ ಉಂಟು. ಸೊ ಆದ್ದರಿಂದ ನಿಮಗೆ ಇನ್ನೊಂದು ಆಲ್ರೌಂಡರೇ ಬೇಕು ಅಂತಂದರೆ ಶಿವಮ್ ದುಬೆ ಆಡ್ಬೋದು. ಇಲ್ಲ ನಮಗೆ ಪ್ರಾಪರ್ ಒಬ್ಬ ಫಿನಿಷರ್ ಬೇಕು, ಪ್ರಾಪರ್ ಬ್ಯಾಟ್ಸ್ಮನ್ನೇ ಬೇಕು ಅಂತ ಇದ್ದರೆ ರಿಂಕು ಸಿಂಗ್ ಅವ್ರನ್ನ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಬೆಂಚಲ್ಲಿ ಇಶಾನ್ ಕಿಶನ್ ಅವರು ಬ್ಯಾಕಪ್ ಓಪನರ್ ಆಗಿ, ಸ್ಯಾಮ್ಸನ್ ಅವರು 6 ರೇಂಜಿಗೆ ಕೆಟ್ಟ ಕ್ರಿಕೆಟ್ ಆಡಿದ್ದಾರೆ. ಅಥವಾ ಸ್ಯಾಮ್ಸನ್ ಅವರು ಇಂಜೂರ್ ಆದರೆ ಹಾಗೂ ವಿಕೆಟ್ ಕೀಪರ್ ಬೇಕಲ್ಲ, ಇಶಾನ್ ಕಿಶನ್ ಅವರು ಇರ್ತಾರೆ. ಆ ಓಪನರ್ ಸ್ಲಾಟಿಗೆ ಇದ್ದಾರೆ. ನೀವು ಹೇಳ್ಬೋದು ಜಿತೇಶ್ ಶರ್ಮಾ ಅವ್ರನ್ನ ಯಾಕೆ ಬಿಟ್ಟದು ಅಂತ. ನೋಡಿ, ಜಿತೇಶ್ ಶರ್ಮಾ ಓಪನರ್ ಅಲ್ಲ. ಸೊ ಈಗ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಮಾಡ್ತಾರೆ. ಸಂಜು ಸ್ಯಾಮ್ಸನ್ಗೆ ಏನೋ ಆಯಿತು ಅಂತ ಇಟ್ಕೊಳ್ಳಿ, ಆಗ ಜಿತೇಶ್ ಶರ್ಮಾ ಅವ್ರನ್ನ ಆ ಸ್ಲಾಟಲ್ಲಿ ಆಡಿಸ್ಲಿಕ್ಕೆ ಆಗೋದಿಲ್ಲ. ಅವರು ಬರೋದು ಈ ಶಿವಮ್ ದುಬೆ, ರಿಂಕು ಸಿಂಗ್ ಆ ಬ್ಯಾಟಿಂಗ್ ಸ್ಲಾಟಲ್ಲಿ ಬರುವಂತಹ ಆಟಗಾರ, ಆ ಪೊಸಿಷನಲ್ಲಿ. ಸೊ ಆದ್ದರಿಂದ ಬ್ಯಾಕಪ್ ವಿಕೆಟ್ ಕೀಪರ್ ಅವನು ಓಪನರೇ ಆಗಿರಬೇಕು ಅಂತ ಇಶಾನ್ ಕಿಶನ್ ಅವ್ರನ್ನ ಸಿಲೆಕ್ಟ್ ಮಾಡಿರೋದು. ವಿ ಫೀಲ್ ಬ್ಯಾಡ್ ಫಾರ್ ಜಿತೇಶ್ ಶರ್ಮಾ, ಬಟ್ ಅದು ಹಾಗೆ ಅಲ್ಲ, ತಂಡದ ಕಾಂಬಿನೇಷನ್ ಆಗಿರ್ತದೆ. ಇನ್ನೊಂದು ಹರ್ಷಿತ್ ರಾಣಾ, ಇಲ್ಲ ಇದು ಫಾಸ್ಟ್ ಬೌಲಿಂಗ್ ವಿಕೆಟು, ಒಂದೇ ಸ್ಪಿನ್ನರ್ ಸಾಕು ಅಂತಿದ್ರೆ ಆವಾಗ ಕುಲ್ದೀಪ್ ಯಾದವ್ ಅವ್ರನ್ನ ಬಿಡಬಹುದು, ವರುಣ್ ಚಕ್ರವರ್ತಿ ಅವ್ರನ್ನ ಮಾತ್ರ ಪ್ಲೇಯಿಂಗ್ ಅಂದರೆ ಇಟ್ಕೊಳ್ಬೋದು. ಆಗ ಹರ್ಷಿತ್ ರಾಣಾ ಅವ್ರನ್ನ ಆಡಿಸ್ಬಹುದು. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗೋದು ಡೌಟಪ್ಪ, ಅವರಿಗೆ ಚಾನ್ಸ್ ಸಿಗೋದಿಲ್ಲ. ಬಟ್ ಒಂದು 15 ಪೀಪಲ್ ಬೇಕು, ಆಲ್ರೌಂಡರೇ ಇರಲಿ ಅಂತ ವಾಷಿಂಗ್ಟನ್ ಸುಂದರ್ನ ಇಟ್ಕೊಂಡಿದ್ದಾರೆ. ಏನು ಅಂಥದ್ದೇನು ಬದಲಾವಣೆ ಆಗಿತ್ತು ಗಿಲ್ ಅವರು ಇದ್ದಾಗ, ಏನು ತಂಡದ ಸಮತೋಲನ ಏನು ಹಾಳಾಗಿತ್ತು ಅಂತ ನೀವು ಕೇಳ್ಬೋದು. ನೋಡಿ, ಗಿಲ್ ಇದ್ದಾಗ ಈ ಥರ ಇತ್ತು ನೋಡಿ. ಅಭಿಷೇಕ್ ಶರ್ಮಾ ಮತ್ತು ಗಿಲ್ ಅವರು ಓಪನರ್ ಆಗಿದ್ದರು. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್, ತಿಲಕ್ ವರ್ಮಾ. ಅದಾದ ಮೇಲೆ ಸಂಜು ಸ್ಯಾಮ್ಸನ್ ಈ ಪೊಸಿಷನಲ್ಲಿ ಆಡ್ತಾಯಿದ್ರು. ಅದು ಅವರ ಆ್ಯಕ್ಚುಯಲ್ ಪೊಸಿಷನ್ ಅಲ್ಲ. ಬಟ್ ನಾವು ಏನು ಅಂದರೆ ಸಂಜು ಸ್ಯಾಮ್ಸನ್ ಅವ್ರನ್ನ ಕೈ ಬಿಟ್ಟಾಗ ನಮಗೆ ಎಂಥ ಮಿಸ್ಟೇಕ್ ಮಾಡಿದ ಹಾಗೆ ಅಂತ ಅಳ್ತಿದ್ದೆವು. ಬಟ್ ಎನಿವೇಸ್, ಸಂಜು ಸ್ಯಾಮ್ಸನ್ ಅಥವಾ ಜಿತೇಶ್ ಶರ್ಮಾ ಅವ್ರನ್ನ ಈ ಪೊಸಿಷನಲ್ಲಿ ಆಡಿಸ್ತಾ ಇದ್ರು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಬರ್ತಾಯಿದ್ರು. ಅದಾದಮೇಲೆ ಶಿವಮ್ ದುಬೆ ಅಥವಾ ಅಕ್ಷರ್ ಪಟೇಲ್ ಅವರೆಲ್ಲ ಕೆಲವೊಂದು ಸಲ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಅಕ್ಷರ್ ಪಟೇಲ್ ದೋ ಹಿ ಡಿಸರ್ವ್ಸ್ ಅ ಚಾನ್ಸ್. ಆ ಪ್ಲೇಯಿಂಗ್ ಕಾಂಬಿನೇಷನ್ನೇ ಉಲ್ಟಂಪಲ್ಟ ಥರ ಇರ್ತಾ ಇತ್ತು. ಬೌಲಿಂಗಲ್ಲಿ ಏನು ಚೇಂಜ್ ಇರ್ತಿರಲಿಲ್ಲ. ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಆ್ಯಂಡ್ ಹರ್ಷದೀಪ್ ಸಿಂಗ್ ಅಥವಾ ಹರ್ಷಿತ್ ರಾಣಾ ಹೀಗೆಲ್ಲ ಆಡಿಸಿದ್ದು ಉಂಟು. ಹರ್ಷದೀಪ್ ಸಿಂಗ್ ಅವ್ರನ್ನ ಸುಮ್ಮನೆ ಬೆಂಚಲ್ಲಿ ಕೂರಿಸಿದ್ರು. ನೀವು ಬೌಲಿಂಗ್ ಅಟ್ಯಾಕ್ ನೋಡಿದಾಗ ನಿಮ್ಮ ಹತ್ರ 1, 2, 3, 4, 5 ಬೌಲರ್ ಎದ್ದದಾಗಿತ್ತು. ಯಾಕಂತಂದರೆ ಅಕ್ಷರ್ ಪಟೇಲ್ ಕೆಲವೊಂದ್ಸಲ ಆಡ್ತವೇ ಇರಲಿಲ್ಲ. ಶಿವಮ್ ದುಬೆ ಅವ್ರನ್ನ ನೀವು 6ನೇ ಬೌಲರ್ ಆಗಿ ಕನ್ಸಿಡರ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಸೊ ನಿಮಗೆ ಯಾವ ಟೀಮು ಇದು ಈಗ ಸಿಲೆಕ್ಟ್ ಮಾಡಿರುವಂತಹ ಟೀಮ್ ಸ್ಟ್ರಾಂಗ್ ಉಂಟಾ ಅಥವಾ ಮೊದಲಿನ ಟೀಮ್ ಸ್ಟ್ರಾಂಗ್ ಉಂಟಾ ಕೇಳಿದರೆ ಎಲ್ಲರೂ ಸಹ ಹೇಳ್ತಾರೆ ಈಗ ಏನು T20 ವರ್ಲ್ಡ್ ಕಪ್ಗೆ ಸಿಲೆಕ್ಟ್ ಮಾಡಿದಾರಲ್ಲ ಆ ಟೀಮು ಈಗಿದ್ದ ಟೀಮ್ಗಿಂತ, ಗಿಲ್ ಅವರು ಇದ್ದಾಗ ಇದ್ದ ಟೀಮ್ಗಿಂತ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಅನ್ನಿಸ್ತಾ ಉಂಟು. ನೋಟೇಬಲ್ ಎಕ್ಸ್ಕ್ಲೂಷನ್ ಯಾರು, ಅಫ್ಕೋರ್ಸ್ ಗಿಲ್ ಅವ್ರನ್ನ ಟಕ್ ಅಂತ ರಿಮೂವ್ ಮಾಡಿಬಿಡ್ತಾರಂತ ಯಾರು ಅಂದ್ಕೊಂಡಿರಲಿಲ್ಲ. ಯಾಕಂತಂದರೆ ಕೃಪಾ ಕಟಾಕ್ಷ ಉಂಟು ಸುಮಾರು ಜನರದ್ದು ಗಿಲ್ ಅವರ ಮೇಲೆ ಅಂತೆಲ್ಲ ನಾವು ಅಂದ್ಕೊಳ್ತಾ ಇದ್ದದ್ದು. ಗಿಲ್ ಅವ್ರನ್ನ ರಿಮೂವ್ ಮಾಡಿದ್ದಾರೆ, ಜಿತೇಶ್ ಶರ್ಮಾ ಅವ್ರನ್ನ ಕೈ ಬಿಟ್ಟಿದ್ದಾರೆ, ಹಾಗೆಯೇ ಶಮಿ ಅವ್ರನ್ನ ಇನ್ಕ್ಲೂಡ್ ಮಾಡಲಿಲ್ಲ. ಅದೊಂದು ಕೆಲವೊಂದು ಬೇಜಾರಿರ್ಬೋದು, ಹರ್ಷಿತ್ ರಾಣಾ ಅವ್ರಿಗಿಂತ ಶಮಿ ಅವ್ರನ್ನ ಹಾಕ್ಕೊಳ್ಬೋದಲ್ಲ ಅಂತ. ಬಟ್ ಎನಿವೇಸ್, ಇದು 3 ನನಗೆ ಕಾಣುವಂತಹ ಒಂದು ಇವರು 3 ಜನರನ್ನ ದೊಡ್ಡ ಪ್ಲೇಯರ್ಸನ್ನು ಕೈ ಬಿಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಯಾರು ನಮ್ಮ ಪ್ರಜ್ಞಾನ್ ಓಜಾ ಮತ್ತು ಇನ್ನೊಬ್ಬರ ಹೆಸರು ನೆನಪೋಯ್ತು, ಕರೆಕ್ಟ್ ಫಾಸ್ಟ್ ಬೌಲರು ಇಷ್ಟೊತ್ತು ನನಗೆ ನೆನಪಿತ್ತು, ಈಗಲೇ ನೆನಪೋಗ್ಬೇಕಾ, ಪ್ರಜ್ಞಾನ್ ಓಜಾ ಮತ್ತು ಇನ್ನೊಂದು ನಮ್ಮ ಲೆಜೆಂಡರಿ ಪೇಸರ್ ಅವರು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಫೈನಲಿಗೆ ಹೋಗಿ ಮ್ಯಾಚ್ ನೋಡಿದ್ದಾರೆ. ಯಾಕಂತಂದರೆ ಅವರಿಬ್ಬರು ಕೂಡ ಭಾರತದ ಸೆಲೆಕ್ಷನ್ ಕಮಿಟಿಯ ಮೆಂಬರ್ಸ್. ಸೊ ಅವರು ಹೋಗಿ ಇಶಾನ್ ಕಿಶನ್ ಅವರ ಬ್ಯಾಟಿಂಗನ್ನು ನೋಡಿ ಖುಷಿಪಟ್ಟು ಈ ಒಂದು ಸೆಲೆಕ್ಷನ್ ಕಮಿಟಿಗೆ ಹೇಳಿದ್ದಾರೆ, ಇಲ್ಲ ಅವ್ರು ಚೆಂದ ಮಾಡಿ ಆಡ್ತಾ ಇದ್ದಾರೆ, ಅವರು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಅವರ ಒಂದು ಬ್ಯಾಟಿಂಗ್ ಪ್ರದರ್ಶನ ಚೆನ್ನಾಗಿದೆ, ನೋಡಿ ಅವ್ರನ್ನ ಬ್ಯಾಕಪ್ ಓಪನರ್ ಅಥವಾ ವಿಕೆಟ್ ಕೀಪರ್ ಆಗಿ ಸಿಲೆಕ್ಟ್ ಮಾಡ್ಬೋದು ಅಂತ ಮಾಡಿದ್ದಾರೆ ಸಿಲೆಕ್ಟ್. ದಿಸ್ ಟೀಮ್ ಲುಕ್ಸ್ ಸೋ ಗುಡ್. ಐ ಆಮ್ ಸೂಪರ್ ಹ್ಯಾಪಿ ಫಾರ್ ಸಂಜು ಸ್ಯಾಮ್ಸನ್. ಅವರು ಏನು ಒಂದು ಅವರ ಸಿಕ್ಕಿರುವಂಥ ಅವಕಾಶದಲ್ಲಿ ಒಂದು ರೇಂಜಿಗೆ ಕ್ಲಿಕ್ ಆಗಿರೋದು ಆ್ಯಸ್ ಅ ಓಪನರೇ, ಅವರಿಗೆ ಆ ಪ್ಲೇಸಲ್ಲೇ ಆಡಿಸಿದರೆ ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತು? ಗಿಲ್ ಫ್ಯಾಂಟಾಸ್ಟಿಕ್ ಪ್ಲೇಯರ್, ಅದ್ರಲ್ಲಿ ಡೌಟೇ ಇಲ್ಲ. ಬಟ್ T20ಗೆ ಅವರಕ್ಕಿಂತ ಒಳ್ಳೆ ಆಡುವಂಥ ಪ್ಲೇಯರ್ ಇದ್ದಾರೆ. ಆ್ಯಂಡ್ ಇನ್ನೊಂದು ಪ್ಲೇಯರ್ ಯಶಸ್ವಿ ಜೈಸ್ವಾಲ್ ಬಗ್ಗೆ ಸಹ ನಾವು ಮಾತಾಡಬೇಕು.
ಗಿಲ್ಕಿಂತನೂ T20ಗೆ ಹೇಳಿ ಮಾಡಿಸಿದಂತಹ ಆಟಗಾರ ಯಶಸ್ವಿ ಜೈಸ್ವಾಲ್. ಬಟ್ ಈ ಒಂದು ಹೊಸ ಹುಡುಗರಲ್ಲಿ, ನವ ತರುಣರಲ್ಲಿ ಯಾವ ರೇಂಜಿಗೆ ಕಾಂಪಿಟೇಷನ್ ಇದೆ ಅಂತಂದರೆ, ಯಾರೆಲ್ಲ ಸಿಲೆಕ್ಟ್ ಆಗಲಿಲ್ಲ ಅದರದ್ದು ಪ್ಲೇಯಿಂಗ್ 11 ಮಾಡ್ಬೋದು. ಶ್ರೇಯಸ್ ಅಯ್ಯರ್ ಇಲ್ಲ, KL ರಾಹುಲ್ ಅವರಿಲ್ಲ, ರಿಷಬ್ ಪಂತ್ ಇಲ್ಲ, ಇಷ್ಟೇ ಒಳ್ಳೆಯ ಪ್ಲೇಯಿಂಗ್ 11 ಇನ್ನೊಂದು ಮಾಡ್ಬೋದು. ಅಂಥ ಒಂದು ಕಾಂಪಿಟೇಷನ್ ಭಾರತದಲ್ಲಿ ಈಗ ಸದ್ಯಕ್ಕೆ, ಎಸ್ಪೆಷಲಿ T20 ಕ್ರಿಕೆಟ್ ಅಂತ ಬಂದಾಗ ಆ ರೇಂಜ್ಗಿನ ಕಾಂಪಿಟೇಷನ್ ಇದೆ. ಸೊ ನಿಮ್ಗೇನು ಅನಿಸಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ರಾಮನಗರದವ್ರು ನೋಡ್ತಾ ಇದ್ರೆ ಈ ವಿಡಿಯೋ, ನಾಳೆ ರಾಮನಗರದಲ್ಲಿ ಬಹಳ ದೊಡ್ಡ ಕಾನ್ಸರ್ಟ್ ನಡೀತಾ ಇದೆ ರಾಜ್ಯೋತ್ಸವದ ಪ್ರಯುಕ್ತ. ರಾಕ್ ಸ್ಟಾರ್ ಗುರುಕಿರಣ್ ಸರ್ ಅವರ ಲೈವ್ ಇನ್ ಮ್ಯೂಸಿಕಲ್ ಕಾನ್ಸರ್ಟ್ ನಡೀತಾ ಇದೆ. ಆ ಒಂದು ಕಾನ್ಸರ್ಟಿಗೆ ಅಫ್ಕೋರ್ಸ್ ಗುರುಕಿರಣ್ ಸರ್ ಅವರು ಇರ್ತಾರೆ, ರಾಜೇಶ್ ಕೃಷ್ಣನ್ ಸರ್ ಅವರು ಬರ್ತಾ ಇದ್ದಾರೆ, ಅದಾದ ಮೇಲೆ ಅನುರಾಧ ಭಟ್ ಅವರು ಇದ್ದಾರೆ, ಅದಾದಮೇಲೆ ಮಂಗ್ಲಿ ಅವರು ಬರ್ತಾ ಇದ್ದಾರೆ, ಮಾಲ್ಗುಡಿ ಶುಭ ಅವರು ಬರ್ತಾ ಇದ್ದಾರೆ, ಹಾಗೆಯೇ ನಾನು ಕೂಡ ಇದ್ದೇನೆ. ಆ ಕಾನ್ಸರ್ಟಲ್ಲಿ ಹಾಡ್ತಾ ಇದ್ದೀನಿ. ಆ್ಯಂಡ್ 9 ಹೆಸರಾಂತ ಮ್ಯೂಸಿಷಿಯನ್ಸ್ ಇದ್ದಾರೆ. ಬಹುದೊಡ್ಡ ಕಾನ್ಸರ್ಟ್ ಇದು ರಾಮನಗರ ಸ್ಟೇಡಿಯಮಲ್ಲಿ ನಡೀತಾ ಇದೆ ನಾಳೆ ಸಂಜೆ. ಯಾರಾದರೂ ರಾಮನಗರದವರು ಅಥವಾ ಅಲ್ಲಿ ಹತ್ತಿರದವರು ಈ ವಿಡಿಯೋ ನೋಡ್ತಾ ಇದ್ದರೆ ನಾಳೆ ಸಂಜೆ ಬನ್ನಿ. ಸಿಕ್ಕಾಪಟ್ಟೆ ದೊಡ್ಡ ಕಾನ್ಸರ್ಟು, ಎಂಜಾಯ್ ಮಾಡಿ. ಸರಿಯಾಗಿ ಬರುವ. ನಮಸ್ಕಾರ.